ಸಿದ್ದು ವಿರೋಧದ ನಡುವೆ ಜಮೀರ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ಪೊನ್ನಣ್ಣ ಹೆಸರು ಹೇಳಿದ್ರು, ವರಿಷ್ಠರು ಒಪ್ಪಲಿಲ್ಲ ಅವರು, ಬೇಡ ಅಂತ ಹೇಳಿ. ರೈಟ್ ಹ್ಯಾಂಡ್ ಎಚ್.ಸಿ. ಮಹದೇವಪ್ಪಗೂ ಇಲ್ಲ ಚಾನ್ಸ್. ಎಸ್ ವೀಕ್ಷಕರೇ, ಸಿದ್ದುಗೆ ಶಾಕ್ ಆಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಅಥವಾ ಸಿದ್ದರಾಮಯ್ಯ ಹೇಳಿದವರಿಗೆ ಹೈಕಮಾಂಡ್ ಈ ಬಾರಿ ಚಾನ್ಸ್ ಅನ್ನ ಕೊಟ್ಟಿಲ್ಲ, ಸಂಪುಟದಲ್ಲಿ ಸೇರಿಸ್ಕೊಂಡಿಲ್ಲ. ಶಾಕ್ ಆಗಿದೆ ಸಿದ್ದರಾಮಯ್ಯನವರಿಗೆ. ಎಚ್.ಸಿ. ಮಹದೇವಪ್ಪ ಸಿದ್ದರಾಮಯ್ಯನವರು ಆಪ್ತರು, ಅತ್ಯಾಪ್ತರು ಅವರು, ಅವ್ರಿಗೂ ಸಿಕ್ಕಿಲ್ಲ. ಕೆ.ಎನ್. ರಾಜಣ್ಣ ಹೈಕಮಾಂಡ್ ಸಿಟ್ಟಿಗೆ ಗುರಿಯಾಗಿ ಅವರ ಮಂತ್ರಿ ಸ್ಥಾನದಿಂದ ವಜಾ ಮಾಡಲಾಗಿತ್ತು ಅವರನ್ನ. ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದ್ರು ಅವರು. ಅವರ ಹೇಳಿಕೆಯನ್ನೇ ಇವರು ಸಮರ್ಥಿಸಿಕೊಂಡಿರಲಿಲ್ಲ. ಅವರ ಯಾವುದೋ ಒಂದು ಹೇಳಿಕೆಗೆ ಇವರು ತಿರುಗಿ ಏನೋ ಮಾತಾಡಿಬಿಟ್ಟಿದ್ರು. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸೀದಾ ಹೇಳಿದ್ರು ಸಿದ್ದರಾಮಯ್ಯನವರಿಗೆ, ಅವರನ್ನ ವಜಾ ಮಾಡಿಬಿಡಿ ಮಂತ್ರಿ ಸ್ಥಾನದಿಂದ ಅಂತ ಹೇಳಿ. ಆವಾಗ ವಜಾ ಮಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಬಟ್ ಇನ್ನೊಂದು ಸಾರಿ ಅವರಿಗೆ ಮಂತ್ರಿ ಸ್ಥಾನಕ್ಕೆ ತೆಗೆದುಕೊಳ್ಳುವಲ್ಲೂ ಕೂಡ ಅಥವಾ ಮಂತ್ರಿ ಸ್ಥಾನ ಕೊಡಿಸುವಲ್ಲೂ ಕೂಡ ವಿಫಲರಾಗಿದ್ದಾರೆ ಸಿದ್ದರಾಮಯ್ಯನವರು. ಕೆ.ಎನ್. ರಾಜಣ್ಣ ಅವರಿಗೆ ವಾಪಸ್ ಮಂತ್ರಿ ಸ್ಥಾನವನ್ನು ಕಟ್ಟುವಲ್ಲಿ ವಿಫಲರಾಗಿದ್ದಾರೆ. ನೋಡಿ, ಸಿದ್ದು ವಿರೋಧದ ನಡುವೆಯೂ ಕೂಡ ಜಮೀರ್ ಖಾನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಮೀರ್ ಖಾನ್ ಅವರು ಸಚಿವ ಸಂಪುಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಅಕ್ಷರಶಃ ಅವರು ಸಿಟ್ಟಲ್ಲಿದ್ದಾರೆ. ಡೈರೆಕ್ಟ್ ಆಗಿ ಒಂದು ಪ್ರೆಸ್ ಮೀಟ್ ನಲ್ಲಿ ಅಥವಾ ಪ್ರೆಸ್ ಬೈಟ್ ಕೊಡುವಾಗ ಡೈರೆಕ್ಟ್ ಆಗಿ ಬೈದು ಬಿಟ್ಟಿದ್ರು. ಜಮೀರ್ ಆಪ್ತರು ಯಾರೋ ಒಬ್ರು ಸಿದ್ದರಾಮಯ್ಯನವ್ರ ಹತ್ರ ಕೇಳಕ್ ಹೋದಾಗ, ನಮಗೆ ಮೋಸ ಮಾಡಿದ್ರೆ ನಾವು ಸುಮ್ಮನೆ ಬಿಡಕ್ಕಾಗುತ್ತೇನ್ರಿ ಅವ್ರನ್ನ, ಪಕ್ಷಕ್ಕೆ ಮೋಸ ಮಾಡಿದ್ರೆ ಹತ್ರ ಇಟ್ಕೊಳಕ್ಕಾಗುತ್ತಾ ಅವ್ರನ್ನ ಅಂತೇಳಿ ಡೈರೆಕ್ಟ್ ಆಗಿ ಸಿಟ್ಟಾಗ್ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಸೊ ಸಚಿವ ಸ್ಥಾನ ಅವ್ರಿಗೆ ಬೇಡ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಅವರ ವಿರೋಧದ ನಡುವೆಯೂ ಕೂಡ ಜಮೀರ್ ಖಾನ್ಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ. ಹೈಕಮಾಂಡ್ ವಿಚಾರ ಅಥವಾ ಅವರ ಪ್ಲಾನ್ ಏನಿದೆಯೋ ಅದು ಕೂಡ ಮುಖ್ಯ ಆಗುತ್ತಿಲ್ಲ. ಬರೀ ರಾಜ್ಯ ನಾಯಕರ ಡಿಸಿಷನ್ನು ಅಥವಾ ಅವರ ಬಣದವರು ಅಥವಾ ಅವರ ಆಪ್ತರನ್ನೇ ಅವರು ತೆಗೆದುಕೊಳ್ಳೋದಿಲ್ಲ. ಹೈಕಮಾಂಡ್ನವರು ಬರ್ತಕ್ಕಂಥ ಚುನಾವಣೆಯನ್ನ ಮನದಲ್ಲಿಟ್ಟುಕೊಂಡು ಈ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದೇ ರೀತಿ ತೀರ್ಮಾನವನ್ನ ಆಚೆ ಕೂಡ ಬಂದಿದೆ. ಬೋಸರಾಜು, ಕೆ. ವೆಂಕಟೇಶ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿದೆ. ಸಿದ್ದರಾಮಯ್ಯನವರ ಆಪ್ತರು, ಎನ್ ರಾಜಣ್ಣ ಬಿಡಿ, ಅತ್ಯಾಪ್ತರು, ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಜಮೀರ್ ಅಹಮದ್ ಖಾನ್ ಅವರಿಗೆ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಬಟ್ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ. ಪೊನ್ನಣ್ಣ ಹೆಸರನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಬಟ್ ಹೈಕಮಾಂಡ್ ಅದನ್ನ ಪರಿಗಣಿಸಿಲ್ಲ. ರೈಟ್ ಹ್ಯಾಂಡ್ ಬಲಗೈ ಎಚ್.ಸಿ. ಬಾಲಕೃಷ್ಣ, ಮಹದೇವಪ್ಪ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಅಂತಾನೆ ಕರೆಸ್ಕೊಳ್ತಾರೆ ಎಚ್.ಸಿ. ಮಹದೇವಪ್ಪ. ಅವರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅವರ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಸಿದ್ದರಾಮಯ್ಯನವರು. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ತಪ್ಪಿಸಿದ್ರ ಸಿದ್ದರಾಮಯ್ಯನವರು. ಹಾಗಾದ್ರೆ ಸತತ 6ನೇ ಬಾರಿ ನರಸಿಂಹರಾಜ ಕ್ಷೇತ್ರದಿಂದ ಗೆದ್ದಿರೋ ಸೇಠ್ ಹಿಂದೆ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ರು ತನ್ವೀರ್. ತಮ್ಮ ಸರ್ಕಾರದಲ್ಲೂ ತನ್ವೀರ್ಗೆ ಮಂತ್ರಿಗಿರಿ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರು. ಈ ಬಾರಿಯೂ ತನ್ವೀರ್ ಸಂಪುಟ ಸೇರದಂತೆ ಅಡ್ಡಗಾಲು ಹಾಕಿದ್ರ ಅನ್ನುವಂತ ಪ್ರಶ್ನೆಗಳಿದಾವೆ. ತನ್ವೀರ್ ಮಂತ್ರಿ ಆದ್ರೆ ಪುತ್ರ ಯತೀಂದ್ರ ಅವರಿಗೆ ಕೊಡಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳಿದ್ವು.
ಮಗನ ರಾಜಕೀಯ ಭವಿಷ್ಯಕ್ಕಾಗಿ ತನ್ವೀರ್ಗೆ ಅನ್ಯಾಯ ಆಯ್ತಾ? ಹಾಗಾದ್ರೆ ಅನ್ಯಾಯ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು. ಮಂತ್ರಿಗಿರಿ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ತನ್ವೀರ್ ಸೇಠ್ ಅವರು. ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ತನ್ವೀರ್ ಸೇಠ್ ಅವರು. ಪುತ್ರನಿಗಾಗಿ ಮೈಸೂರಿಗೆ ಧೋಕಾ ಮಾಡಿದ್ರ ಸಿದ್ದು ಅನ್ನುವಂಥ ಪ್ರಶ್ನೆಗಳು. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಕೈಯನ್ನ ತಪ್ಪಿಸಿದ್ರ ಸಿದ್ದರಾಮಯ್ಯನವರು? ಹಾಗಾದ್ರೆ ಅನ್ನೋ ದೊಡ್ಡ ಪ್ರಶ್ನೆಗಳಿದಾವೆ.